ಅಣ್ಣವರು ನಿಮ್ಮನ್ನೆಲ್ಲರನ್ನು ಅಭಿಮಾನಿ ದೇವರುಗಳು ಅಂತ ಕರೆದ್ರು, ದೇವ್ರಿಗೆ ಸೇರಿಸ್ಬಿಟ್ರು. ಅವ್ರು ಹೇಳದಂತ ಮಾತನ್ನ ಮನಸ್ಸಲ್ಲಿಟ್ಕೊಂಡು ದೇವರುಗಳ ಮುಂದೆ ಬಂದು ಇಡೀ ಕನ್ನಡ ಇಂಡಸ್ಟ್ರಿಯ ಪರವಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದೆ. ಎಷ್ಟೋ ಜನ ಪಾಪ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದಾರೆ, ಜನ ಬಂದದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ. ಮೊಬೈಲ್ ಅಲ್ಲಿ ನೋಡ್ಕೋತೀವಿ, ಪೈರೇಟೆಡ್ ವರ್ಷನ್ ನೋಡ್ಕೋತೀವಿ, OTT ನೋಡ್ತೀವಿ ಅಂತ ಕಾಯ್ತಾರೆ. ಆದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಇಲ್ಲಿಗೆ ಇನ್ನೊಂದ್ 2-3 ವರ್ಷ ಹೋದ್ರೆ ಪ್ರಾಬಬ್ಲಿ ಆರ್ಟಿಸ್ಟ್ ಗಳೇ ಸಿಗಲ್ವೇನೋ ನಮ್ಗೆ ಸಂಭ್ರಮಿಸೋದಕ್ಕೆ. ನಾನು ಬರೀ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದ್ರೂ ಹೇಳ್ತೀನಿ, ಆರ್ಟಿಸ್ಟ್ಗೆ ತನ್ನ ಹಾರ್ಟ್ ಬೀಟ್ ಅಂದ್ರೆ ಚಪ್ಪಾಳೆ. ಯಾವತ್ತ ಚಪ್ಪಾಳೆ ನಿಂತೋಗುತ್ತೆ ಆರ್ಟಿಸ್ಟ್ ಸತ್ತೋಗ್ತಾನೆ. ಬೇರೆ ಭಾಷೆಗಳು ಬಂದಾಗ ಸಿನಿಮಾ ಮುಗಿಬಿದ್ದು ನೋಡ್ತಾರೆ, ನಾನ್ ಸ್ಟಾಪ್ ಬುಕಿಂಗ್. ಬಟ್ ಕನ್ನಡ ಸಿನಿಮಾಗೆ ಮಾತ್ರ ಯಾರು ಬರಲ್ಲ. ಯಾಕ್ರಿ ಇದು ಅನ್ಯಾಯ? ಅಂತ ತಪ್ಪೇನ್ರಿ ಮಾಡಿದೀವಿ? ಕನ್ನಡದ ಮೇಲೆ ಇರೋ ಅಭಿಮಾನ ನಾವು ಕನ್ನಡಿಗರಲ್ಲದೆ ಇನ್ ಯಾರಿಗಿರೋದಕ್ಕೆ ಸಾಧ್ಯ? ಕನ್ನಡಿಗರು ರಾಜ್ಯೋತ್ಸವ ಬಂದಾಗ ಬಾವುಟ ಹಾರಿಸಿದ್ದೇನು, ಸ್ವೀಟ್ ಹಂಚಿದ್ದೇನು, ಅಷ್ಟೇನಾ ಕನ್ನಡ? ಇವತ್ತು ಯಾವ್ದು ಹಿಂದಿ ಪಿಕ್ಚರ್ ಆಗಿದೆ, ಯಾವ ತಮಿಳು ಪಿಕ್ಚರ್ ಆಗಿದೆ, ಯಾವ ತೆಲುಗು ಪಿಕ್ಚರ್ ಆಗಿದೆ, ಯಾವ ಇಂಗ್ಲಿಷ್ ಪಿಕ್ಚರ್ ಬಂದಿದೆ, ನಡಿ ಹೋಗೋಣ ಫುಲ್ ಫ್ಯಾಮಿಲಿ. ನಮಗ್ ನಾವೇ ನೆಗೆಟಿವ್ ಮಾಡ್ಕೊಳ್ಳೋ ತಪ್ಪು. ಈಗಲೂ ಒಂದು ಬಾಹುಬಲಿ ಸಿನಿಮಾ ಬಂತು ಅಂದ್ರೆ ಅದ್ರ ಮುಂದೆ ಒಂದು ಕನ್ನಡ ಸಿನಿಮಾ ರಂಗಿತರಂಗನ ಗೆಲ್ಸಿದ್ ನಾವು ಕನ್ನಡಿಗರೇ. ಯಾವುದೇ ಒಂದು ಸಮಸ್ಯೆ ಬಂದಾಗ ದೊಡ್ಡ ದೊಡ್ಡ ಹಿಟ್ ಕೊಟ್ಟಿರೋದು ನಮ್ಮ ಕನ್ನಡಿಗರೇ. ಇವತ್ತು ಬೇರೆ ಭಾಷೆಗಳ ಮಧ್ಯೆ ಕಳೆದೋಗ್ತಾ ಇದೀವಿ. ಬೇರೆ ಭಾಷೆಗಳ ಮಧ್ಯೆ ನಮ್ಮ ಕನ್ನಡ ಸಿನಿಮಾಗಳ ಹಂಗೆ ತುಳ್ದಂಗ್ ಆಗ್ತಾ ಇದೆ. ಆರ್ಟಿಸ್ಟ್ಗಳು ಹೆಂಗೋ ಅಂದ್ರಿ ಬೀದಿ ನಾಟಕ ಮಾಡೋದ್ರೂ ನಾವು ಬದುಕ್ತಿವಿ. ಯಾವತ್ತು ನಾವು ಹಚ್ಚಿರೋ ಬಣ್ಣ ಇದೆಯಲ್ಲ, ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ಪ್ಲೀಸ್ ನಿಮ್ಮನ್ನ ಕೈ ಮುಗಿದು ಬೆಳ್ಕೊತಾ ಇದ್ದೀನಿ, ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಡೀಸೆಲ್ ಹಾಕ್ಸ್ತಾ ಇದ್ದೀನಿ, ನಾನು ಒಂದು ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ, ಒಂದು ಕಾರ್ ಇದೆ, ನಮ್ಮಮ್ಮ ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅಂದ್ರೆ ಅದಕ್ಕೆ ಕೇವಲ ಕಾರಣ ಕನ್ನಡ ಕನ್ನಡ ಕನ್ನಡ. ಕನ್ನಡಕ್ಕೆ ಸಿನಿಮಾ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ, ಅದನ್ನ ಉಳಿಸೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ವಿಡಿಯೋ ಮಾಡಿ ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾರೆ. ಆರ್ಟಿಸ್ಟ್ಗಳ ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ. ಟಿಕೆಟ್ ಕೌಂಟರ್ ಹತ್ರ ಆಚೆ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ತಗೊಂಡು ಒಳಗೋಗಿದ್ರೆ ಇರಿ ಸಾರ್ ಇನ್ನೊಂದು 10 ನಿಮಿಷ ಅಂದ್ರೆ ಅವರೇ ಫ್ರೀಯಾಗಿ ಕೊಡ್ತಾರೆ ಅಂತಾರೆ. ಇದು ನಾವು ಕೊಡ್ತಾ ಇರೋದ ಕನ್ನಡಕ್ಕೆ ಕೊಡ್ತಾ ಇರೋ ಮರ್ಯಾದಿನ ಇದು? ಟಿಕೆಟು ನೀವೇ ಕೊಡಿ, ನೀವೇ ಕರೆದುಬಿಟ್ಟು ನಮ್ಮನ್ನ ಪಿಕ್ಚರ್ ನೋಡಿ ಅಂತ ಯಾವ ಲೆಕ್ಕ ಸ್ವಾಮಿ ಇದು? ಇವಾಗಿರುವಂತಹ ಒಂದು ಥಿಯೇಟರ್ ಸೆಟಪ್ ಹೆಂಗೆ ಗೊತ್ತಾ? 2 ದಿನ ತೆಗೆದಾಕ್ಬಿಡ್ತಾರೆ. ಇವ್ರುಗಳು ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಆ GST ಸಿನಿಮಾ ಇವತ್ತು 3ನೇ ವಾರಕ್ಕೆ ಬಂದಿದೆ. ಎಲ್ಲಾದ್ರೂ ಕೇಳಿದ್ರ ಇತ್ತೀಚಿನ ದಿನಗಳಲ್ಲಿ 3 ವಾರ ಕನ್ನಡ ಸಿನಿಮಾ ಓಡಿದೆ ಅನ್ನೋದು? 3 ವಾರ ಓಡೋದು ಅಂದ್ರೆ ಅದು 100 ದಿನ ಕ್ರಾಸ್ ಆದಂಗೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಲ್ಲಾ ಕನ್ನಡ ಸಿನಿಮಾಗಳಿಗೆ ನೀವು ಹೋಗ್ಬೇಕು, ನೋಡ್ಬೇಕು, ಬೆಳೆಸ್ಬೇಕು. ಥಿಯೇಟರ್ಗೆ ಬನ್ನಿ, ನಮ್ಮನ್ನು ಸಂಭ್ರಮಿಸಿ, ನಾವು ನಿಮ್ಮನ್ನ ಸಂಭ್ರಮಿಸ್ತೀವಿ.